ಜೋಳದ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡೀನಿ. ನನ್ನಂಗೆ ಯಾರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಬಡಿಯೋಕ್ಕೆ ಬರಲ್ಲ, ಅವರು ಈ ಥರನೂ ಮಾಡ್ಕೋಬೋದು. ಏನಂದ್ರೆ ನೀರು ಕುದಿಯೋಕ್ಕೆ ಇಡಬೇಕು. ಈ ಥರ ಫುಲ್ ಕುದಿಬೇಕಾದ್ರೆ ಹಿಟ್ಟನ್ನು ಹಾಕಬೇಕು. ಈ ಥರ ಹಿಟ್ಟೆಲ್ಲ ಈ ಥರ ಹಿಟ್ಟಾಗಿರುತ್ತೆ. ಇದನ್ನು ಕಲಿಸ್ಕೋಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಈ ಥರ ಆದರೆ ಸಾಕು. ಇದನ್ನು ಕೆಳಗಡೆ ಹಾಕೋತಿದ್ದೀನಿ. ಕೆಳಗಡೆ ಹಾಕೊಂಡ್ಬಿಟ್ಟು ಸರಿಯಾಗಿ ನಾದ್ಕೊಳ್ಬೇಕು. ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ನಾದ್ಕೋಬೇಕು. ಬಿಸಿ ಬಿಸಿ ಇರುತ್ತಲ್ಲ, ಕೈ ನೋವಾಗುತ್ತೆ. ಹಿಟ್ಟು ಜಿಗಿ ಇಲ್ಲ ಅಂತಂದ್ರೂ ಕೂಡ ಈ ಥರ ಮಾಡ್ಕೋಬೋದು. ಈಗ ಹಂಚನ್ನು ಇಟ್ಕೊಂಡಿದ್ದೀನಿ ಕಾಯಕ್ಕೆ. ಈ ಥರ ಇವಾಗ ರೊಟ್ಟಿ ಮಾಡ್ತೀನಿ. ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು, ಅಂದರೆ ಅಂಟಲ್ಲ. ಅಷ್ಟು ಮಾಡಿ ಲಟ್ಟನಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ. ಇದು ಹಿಟ್ಟೆಲ್ಲ ಹೋಗಬೇಕು, ಇಲ್ಲಾಂದ್ರೆ ಕೆಂಪಾಗ್ಬಿಡುತ್ತೆ ರೊಟ್ಟಿ. ಈಗ ಹಂಚು ಸರಿಯಾಗಿ ಕಾದಿದೆ. ಹಂಚು ಮೇಲೆ ಹಾಕ್ತೀನಿ. ಈ ಥರ ನಿಧಾನಕವಾಗಿ ಎತ್ತಿ ಈ ಥರ ಹಾಕಬೇಕು. ಹಾಕಿ ನೀರಲ್ಲಿ ಒದ್ದೆ ಬಟ್ಟೆಯನ್ನು ತಗೊಂಡು ಈ ಥರ ಒರೆಸ್ಕೊಬೇಕು. ಹಿಟ್ಟೆಲ್ಲ ಹತ್ತಿರುತ್ತಲ್ಲ, ಅದೆಲ್ಲ ಸುಟ್ಟು ಹೋಗಿಬಿಡುತ್ತೆ. ಅದ್ರ ಸಲುವಾಗಿ ನಾವು ಈ ಥರ ಒರೆಸ್ಕೊಂಡ್ಬಿಡ್ಬೇಕು. ಈ ಥರ ಗುಳ್ಳೆ ಅದು ಬಂದ ತಕ್ಷಣವೇ ತೆಗೆದ್ಬಿಟ್ಟು ಎತ್ತಿ ಉಲ್ಟಾ ಹಾಕಬೇಕು. ಈ ಥರ ಕಾಯ್ದಿದೆ. ಈ ಥರ ಕಾಯ್ದಿದೆ. ಅದನ್ನು ಮತ್ತೆ ಇನ್ನೊಂದು ಸಲ ತಿರುಗಿ ಹಾಕಿ ಈ ಥರ ಬಟ್ಟೆಯಲ್ಲಿ ಪ್ರೆಸ್ ಮಾಡಿದರೆ ಆರಾಮಾಗಿ ಉಬ್ಕೊಂಡ್ಬಿಡುತ್ತೆ.
ಚೆನ್ನಾಗಿ ಮಾಡಿದ್ಯಾ ಅಮ್ಮ. ಚೆನ್ನಾಗಾಗಿದೆನಾ? ಹಾಂ. ಓಕೆ, ಥ್ಯಾಂಕ್ ಯು. ಈ ಥರ ಊಟ ರೆಡಿ.